ಲೋ ಕಿರಿಕ್ ಕೀರ್ತಿ ನೀನು ಕಿರಿಕ್ ಕೀರ್ತಿ ಅಲ್ಲ ಕಣೋ, ನೀನು ಕಿತ್ತೋದು ಕೀರ್ತಿ ನೀನು. ಆ ಸಮೀರ್ ಅನ್ನೋ ಹುಡುಗನ ಬಗ್ಗೆ ಹೋಗಿ ವಿರುದ್ಧವಾಗಿ ವಿಡಿಯೋ ಮಾಡ್ತೀಯಲ್ಲೋ. ಹೆಣ್ಮಕ್ಳ ಪರವಾಗಿ ನಿಂತಿದ್ದಾನೆ ಕಣೋ ಅವನು, ಹಿಂದೂ ಹೆಣ್ಮಕ್ಳ ಪರ ನಿಂತಿದ್ದಾನೆ ಅವನು. ನಿನ್ನ ಕಿತ್ತೋದು ಚಾನಲಲ್ಲಿ, ನಿನ್ನ ಕಿತ್ತೋದು ಗಂಟ್ಲಲ್ಲಿ ಯಾವತ್ತಾದರೂ ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ಯೇನೋ ನೀನು? ನೀನು ಕಂಡೋರು ಹೆಣ್ಮಕ್ಳು ಮನೆ ಮೇಲೆ ಕಲ್ಲೊಡಿಲಿ ಅಂತ ವಿಡಿಯೋ ಮಾಡಿರೋ ಅಂಥ ಲೂಸು ನೀನು. ನನ್ನ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತಾ? ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೇನೆ ನಾಲಾಯಕ್ಕು. ಆ ದೇವ್ರು ನಿನ್ನ ಜೀವನದಲ್ಲಿ ಚಿಲ್ಲಿ ದಾಂಡು ಗೋಳಿ ಆಟ ಆಡ್ಬಿಟ್ಟವನೆ. ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ? ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸೋಕ್ಕಾಗತ್ತೆ? ನಿನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ. ನಿನ್ನ ಮನೆ, ನಿನ್ನ ಜೀವನನ ಫಸ್ಟ್ ಆಫ್ ಆಲ್ ನಿನಗೆ ಬದುಕಕ್ಕೆ ಧೈರ್ಯ ಇಲ್ಲ. ಆ ಮಟ್ಟಕ್ಕೆ ಹೋಗಿದ್ದೆ ನೀನು. ಏನೋ ದೇವರು ಧೈರ್ಯ ಕೊಟ್ಟು ಒಂಚೂರು 3 ಹೊತ್ತು ಊಟ ಕೊಟ್ಟು ಒಂದು ಒಳ್ಳೆ ಫ್ಯಾಮ್ಲಿ ಕೊಡಲಿ ಅಂತ ಕೇಳ್ಕೊಂಡು ಬದುಕೋಣ ಅಂದಿರಾ, ಬೇರೆಯವ್ರ ಜೀವನದಲ್ಲಿ ಆಟ ಆಡೋದೇ ಆಗೋಯ್ತಲ್ಲೋ ನಿಂದು. ನನ್ನ ವಿರುದ್ಧ ಒಂದಷ್ಟು ವೀಡಿಯೋಸ್ ಮಾಡಾಕಿದ್ದೆ, ನಿನಗೆ ನೆಮ್ಮದಿ ಆಗಲಿಲ್ಲ. ನೀವು ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದೆ. ನೀನು ಯಾವ ಸೀಮೆ ಹಿಂದೂನೋ ನೀನು? ಒಂದು ಹೆಣ್ಮಗಳ ಪರವಾಗಿ ಒಬ್ಬ ಮುಸ್ಲಿಂ ಯುವಕ ಮಾತಾಡ್ದ ಅಂದಿದ ತಕ್ಷಣ ಅವನ ಮೇಲೆ ಹರಿ ಆಯ್ತಾ ಇದೆಯಲ್ಲ ನಿನಗೆ? ತಲೆನಲ್ಲಿ ಬುದ್ಧಿ ಇದೆಯಾ? ಸಗಣಿ ಇದೆಯಾ ನಿನಗೆ? ಸಗಣಿ ಇದೆಯಾ ಹೇಳು ನಿನಗೆ? ಏನೋ ದೊಡ್ಡದಾಗಿ ಬಂದ್ಬಿಡ್ತಾನಂತೆ ಇವನು ದೇವ್ರನ್ನ ರಕ್ಷಣೆ ಮಾಡೋಕ್ಕೆ. ಇವನಿಗೆ ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕೀರ್ತಿ ಅಲ್ಲ, ನೀನು ಕಿತ್ತೋದು ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ. ಯಾವತ್ತೂ ನಿನ್ನ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ. ನೀನು ನನ್ನ ವಿರುದ್ಧವಾಗಿ ಒಂದು 3-4 ವಿಡಿಯೋ ಮಾಡಿದ್ದೆ. ಅದು ಯಾವುದೋ TV ಕಿತ್ತೋದು ವಿಕ್ರಮ ಚಾನಲಲ್ಲಿ ಕೂತ್ಕೊಂಡು ಅವತ್ತು ಮಾತಾಡಿರಲಿಲ್ಲ. ಇವತ್ತು ಮಾತಾಡ್ತಾ ಇದ್ದೀನಿ ನೋಡು. ಅವಳು ಯಾವಳೋ ಒಬ್ಳು ಇದಾಳಲ್ಲ, ತನ್ನ ಧರ್ಮಕ್ಕೆಲ್ಲ ನಾ ಗರ್ಕ ನಾ ಘಾಟ್ಕ ಅಂತ ಹೇಳ್ಕೊಂಡು ನಾನು ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ. ಹಿಂದೂ ಆದವನು ಯಾವತ್ತೂ ಧೈರ್ಯ ತುಂಬ್ತಾನೆ. ಅದನ್ನು ತಿಳ್ಕೊ ಫಸ್ಟು ನೀನು. ನಿನ್ಗೇನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನೀನು ಕಿತ್ತೋದು ಕೀರ್ತಿ ಕಣೋ, ಕಿರಿಕ್ ಕೀರ್ತಿ ಅಲ್ಲ. ಇನ್ಮೇಲೆ ಎಲ್ಲರೂ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಬರೀರಿ ಅವನಿಗೆಲ್ಲ, ಕಿತ್ತೋದು ಕೀರ್ತಿ ಕಣೋ ನೀನು, ಕಿರಿಕ್ ಕೀರ್ತಿ ಅಲ್ಲ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ಆ ಕಿತ್ತೋದು ಕೀರ್ತಿಗೆ ರೀಚ್ ಆಗೋವರೆಗೂ ಶೇರ್ ಮಾಡ್ಕೊಳ್ರಪ್ಪ.